ಕಾಲು ಸಂಕವಿಲ್ಲ, ಡಾಂಬರ್ ರಸ್ತೆಯೂ ಇಲ್ಲ, ಪ್ರಾಣ ಕೈಯಲ್ಲಿಡಿದು ಸಂಚಾರ. ಇಲ್ಲಿನ ಜನರ ದುಸ್ಥಿತಿಯನ್ನ ನೀವೇ ನೋಡಿ. ಮಳೆಗಾಲ ಬಂದ ತಕ್ಷಣ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಗಡಿ ಭಾಗ ಹಾಗೂ ಗ್ರಾಮೀಣ ಪ್ರದೇಶಗಳ ಜನರ ಬದುಕು ತೀರಾ ಶೋಚನೀಯ ಸ್ಥಿತಿಗೆ ತಲುಪುತ್ತದೆ. ಧಾರಾಕಾರ ಮಳೆ, ರಭಸದಿಂದ ಹರಿಯುವ ನದಿ ಹಳ್ಳಗಳು, ಕೆಸರು ಮಯವಾದ ರಸ್ತೆಗಳು ಹಾಗೂ ಮೂಲ ಸೌಕರ್ಯಗಳ ಅಭಾವದಿಂದಾಗಿ ಇಲ್ಲಿನ ಹಲವು ಊರುಗಳು ಬಾಹ್ಯ ಪ್ರಪಂಚದಿಂದ ಸಂಪೂರ್ಣವಾಗಿ ಸಂಪರ್ಕ ಕಳೆದುಕೊಳ್ಳುತ್ತವೆ. ಜೊಯ್ಡಾ ತಾಲೂಕಿನ ಡಿಗ್ಗಿ, ಬಜಾರಕೋಣಂಗ್, ಸಿಸೈ ಮುಂತಾದ ಹಳ್ಳಿಗಳ ಜನರಿಗೆ ಮಳೆಗಾಲವೆಂದರೆ ನರಕದ ದರ್ಶನ. ತುಂಬಿ ಹರಿಯುವ ಹಳ್ಳ ಕೊಳ್ಳಗಳನ್ನ ದಾಟಲು ಸೂಕ್ತ ಕಾಲು ಸಂಕವಿಲ್ಲದೆ ಗ್ರಾಮಸ್ಥರು ತಾವೇ ನಿರ್ಮಿಸಿಕೊಂಡ ಅಪಾಯಕಾರಿ ಕಾಲು ಸಂಕಗಳ ಮೇಲೆ ಭಯದಿಂದಲೇ ಹೆಜ್ಜೆ ಇಡಬೇಕಾಗಿದೆ. ಇನ್ನು ಸರಿಯಾದ ಡಾಂಬರೀಕರಣ ಕಾಣದ ರಸ್ತೆಗಳಲ್ಲಿ ವಾಹನ ಚಲಾಯಿಸುವುದಿರಲಿ, ನಡೆದಾಡುವುದು ಕಷ್ಟಕರವಾಗಿದೆ. ಕಾಸೆಲ್ ರೋಡ್ನಿಂದ ಡಿಗ್ಗಿವರೆಗಿನ ಮುಖ್ಯ ರಸ್ತೆಯ ಬದಿಯಲ್ಲಿ ಹರಿಯುವ ನದಿಗೆ ಸೇತುವೆ ನಿರ್ಮಿಸದೆ ವರ್ಷಗಳೇ ಕಳೆದಿವೆ. ಕರಂಜೆ, ಪಾಡ್ಯೇತ್, ಮಹೇರೆ, ಕಡ್ನೆ, ಬೋಂಡೇಲಿ, ಸಿಸೈ, ದೂದ್ಮಾಳ್ ಸೇರಿದಂತೆ 10ಕ್ಕೂ ಹೆಚ್ಚು ಹಳ್ಳಿಗಳ ಜನರು ತಮ್ಮ ಗ್ರಾಮ ಪಂಚಾಯಿತಿ ಕೆಲಸಗಳಿಗೆ ಇದೇ ಹಾದಿಯಲ್ಲಿ ಸಂಚರಿಸಬೇಕು. ಮಳೆ ಹೆಚ್ಚಾದಾಗ ಈ ರಸ್ತೆ ಹಾಗೂ ನದಿ ಒಂದಾಗಿ ಸಂಪರ್ಕ ಸಂಪೂರ್ಣ ಕಡಿತಗೊಳ್ಳುತ್ತದೆ ಎಂದು ಸ್ಥಳೀಯರಾದ ಗಣೇಶ್ ಅಳಲು ತೋಡಿಕೊಂಡಿದ್ದಾರೆ. ಜೊಯ್ಡಾ ತಾಲೂಕದಲ್ಲಿ ಗಡಿ ಭಾಗದಲ್ಲಿ ನಮ್ಮ ಬಾಜಾರ್ ಕೊಣಂಗಾಗಲಿ, ಡಿಗ್ಗಿ ಆಗಲಿ, ಆಮೇಲೆ ಘಾಟ್ ಕೊಣಂಗಾಗಲಿ, ಬೊಂಡೇಲಿ ಆಗಲಿ, ಅಲ್ಲಿಂದ ಜನರೆಲ್ಲ ಕಟ್ಗಿಯಿಂದ ಮಾಡಿದ ಸೇತುವೆಯಿಂದ ಆ ಕಡೆಯಿಂದ ಈ ಕಡೆ ಪಾರು ಮಾಡ್ಕೊಂಡು ಬರುವಂಥ ಪರಿಸ್ಥಿತಿ ಇದೆ ನಮ್ಮ ಜೊಯ್ಡಾ ತಾಲೂಕದಲ್ಲಿ. ಹುಡುಗರಿಗೆ ಶಾಲೆಗೆ ಬರಬೇಕಂದ್ರೆ ಅಲ್ಲಿಂದ ಈ ಕಡೆ ಒಂದ್ಸಲ ಆ ಕಡೆ ಹೋದ್ರೆ ಹುಡುಗರು ಅಂದರೆ ಮಳೆ ಈಗಂತೂ ಮಳೆ ಫುಲ್ ಜೋರಾಗಿ ಚಾಲೂ ಆಗಿದೆ. ಮಳೆ ಆ ಕಡೆ ಚಾಲೂ ಆಯ್ತಂದ್ರೆ ಈ ಕಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಹುಡುಗರಿಗೆ. ಈಗ ನೋಡಿದರೆ ಶಾಲೆ, ಆಸ್ಪತ್ರೆ ಆಗಲಿ, ಸಾಮಾನು ಏನಾರು ದಿನನಿತ್ಯದ ಏನಾರು ತರಕಾರಿ ಏನಾರು ಇದು ಸಾಮಗ್ರಿ ಅಂದರೆ ನಮ್ಮದು ಕಿರಾಣಿ ಸಾಮಾನು ಆಗಲಿ ಒಟ್ಟು ತರೋದಂದರೆ ಈ ಕಡೆ ತಿಂಗಳಿಗೆ ಒಂದ್ಸಲ ಬಂದರೆ ಆ ಕಡೆ ತಿಂಗಳಿಗೆ ಒಂದ್ಸಲ ಆ ಕಡೆ ಉಳಿತಾರೆ, ಈ ಕಡೆ ಉಳಿತಾರೆ. ಶಾಲೆಗಾಗಲಿ, ಹೈಸ್ಕೂಲಿಗೆ ಹೋಗುವಂಥ ಬಾಪೇಲಿ ಅಂತ ಊರಲ್ಲಿ ಶಾಲೆಗೆ ಬರಬೇಕಾಗಿದೆ ಹುಡುಗರಿಗೆ. ಮಳೆಗಾಲದಲ್ಲಿ ಎಲ್ಲಿಂದ ಬರಬೇಕ್ರಿ ಅವರು? ಯಾಕೆ ಏನು ಪರಿಸ್ಥಿತಿ ಬಂದಿದೆ ನಮ್ಮ ಜೊಯ್ಡಾದ? ಇಷ್ಟು ಹಿಂದುಳಿದಿದ್ದ ತಾಲೂಕು ಅಂದರೆ ಪೂರ್ತಿ ಹಿಂದೆ ಉಳಿಸಿಬಿಡೋದು ಆ ತಾಲೂಕನ್ನು. ನೀವೇನಾರು ವಿಚಾರ ಮಾಡಬೇಕು ಅದ್ರ ಬಗ್ಗೆ. ಮತ್ತು ನಿಮ್ಮ ಮುಖಾಂತರ ನಾವು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ, ಗಮನಕ್ಕೆ ಬರಲಿ, ಸರ್ಕಾರಕ್ಕೆ ಗಮನಕ್ಕೆ ಬರಲಿ. ಏನಂತ ಹೇಳಿ, ಇದು ಇಷ್ಟು ಹಿಂದುಳಿದಿದ್ದ ತಾಲೂಕದಲ್ಲಿ ಗಡಿ ಭಾಗದಲ್ಲಿ ನಮ್ಮ ಕೋಕಣಿ ಮಾತಾಡೋರು ಜನ ಇದ್ದಾರೆ ಅಲ್ಲಿ. ಪಾಪ ಅಲ್ಲಿ ಯಾರು ಸಂಕಷ್ಟದಲ್ಲಿದ್ದಾಗಂತೂ ಯಾರು ಮುಟ್ಟೋದೇ ಇಲ್ಲ ಅಲ್ಲಿ. ಒಂದು ಸ್ವಲ್ಪ ನೀವು ಇದ್ರ ಕಡೆ ಗಮನ ಹರಿಸ್ಬಿಡ್ರಿ. ಒಂದು ಸ್ವಲ್ಪ ಸರ್ಕಾರದ ನಿಮ್ಮ ವತಿಯಿಂದ ಸರ್ಕಾರಕ್ಕೆ ಒಂದು ಸ್ವಲ್ಪ ಗಮನಕ್ಕೆ ತರ್ರಿ, ಈ ಪರಿಸ್ಥಿತಿ ಇಂಥದ್ದಿದೆ ಅಂತ ಹೇಳಿ. ಮಳೆಗಾಲದ ಸಮಯದಲ್ಲಿ ಕೇವಲ ರಸ್ತೆ ಸಂಪರ್ಕವಷ್ಟೇ ಅಲ್ಲ, ಡಿಗ್ಗಿ, ಕಿಂದಳೆ, ಬೋಂಡೋಲಿ, ಗೌಳಾದೇವಿ, ದೂದ್ಮಾಳ್ ಗ್ರಾಮಗಳಲ್ಲಿ ಮೊಬೈಲ್ ಟವರ್ಗಳಿದ್ದರೂ ಸಿಗ್ನಲ್ ಸಿಗುವುದಿಲ್ಲ. ವಿದ್ಯುತ್ ಸಮಸ್ಯೆಯಂತೂ ಹೇಳತೀರದಾಗಿದೆ. ಕಾಳಿ ನದಿಯ ಹಿನ್ನೀರು ಹಾಗೂ ಪಾಂಡ್ರಿ ನದಿಯ ಪ್ರವಾಹ ಮಟ್ಟ ಏರಿದರೆ ಜನರು ಮನೆಯಿಂದ ಹೊರಬರಲು ಸಾಧ್ಯವೇ ಇಲ್ಲ. ಮಳೆಗಾಲ ಆರಂಭಕ್ಕೂ ಮುನ್ನವೇ ದಿನಸಿ ಹಾಗೂ ಅಗತ್ಯ ಸಾಮಗ್ರಿಗಳನ್ನ ಹಲವು ತಿಂಗಳುಗಳಿಗೆ ಆಗುವಷ್ಟು ಶೇಖರಿಸಿ ಇಟ್ಟುಕೊಳ್ಳುವುದು ಇಲ್ಲಿನ ಜನರಿಗೆ ಅನಿವಾರ್ಯವಾಗಿದೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಗಡಿ ಭಾಗದ ಡಿಗ್ಗಿ, ಬಜಾರಕೋಣಂಗ್, ಘಾಟ್, ಬೋಂಡೇಲಿ ಭಾಗದ ಜನರು ಮರ, ಕಟ್ಟಿಗೆಗಳಿಂದ ಮಾಡಿದ ಹಳೆಯ ಸೇತುವೆಗಳನ್ನ ದಾಟಿಕೊಂಡೇ ಬರುವ ಸ್ಥಿತಿ ಇದೆ. ಬಾಪೇಲಿ ಮುಂತಾದ ಊರುಗಳ ಶಾಲೆ, ಹೈಸ್ಕೂಲ್ಗಳಿಗೆ ಹೋಗಬೇಕಾದ ಮಕ್ಕಳು ಮಳೆ ಹೆಚ್ಚಾದಾಗ ಶಾಲೆ ತಲುಪಲು ಸಾಧ್ಯವೇ ಆಗುವುದಿಲ್ಲ. ಒಮ್ಮೆ ಹೋದರೆ ತಿಂಗಳುಗಳವರೆಗೆ ಅಲ್ಲಿಯೇ ಉಳಿಯುವ ಅಥವಾ ಇತ್ತ ಬರಲಾರದೆ ಪರದಾಡುವ ಪರಿಸ್ಥಿತಿ ಬಂದೊದಗುತ್ತದೆ. ಆಸ್ಪತ್ರೆಗೆ ತುರ್ತಾಗಿ ಹೋಗಲು ಅಥವಾ ಅಗತ್ಯ ತರಕಾರಿ, ಕಿರಾಣಿ ಸಾಮಗ್ರಿಗಳನ್ನ ತರಲು ತೀವ್ರ ತೊಂದರೆಯಾಗುತ್ತಿದೆ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಈ ಗಡಿ ಭಾಗದ ಕೊಂಕಣಿ ಮಾತನಾಡುವ ಶ್ರಮಿಕ ಜನರಿಗೆ ತಕ್ಷಣ ಸ್ಪಂದಿಸಬೇಕು. ಸ್ಥಳೀಯರಾದ ವಿನೋದ್ ಹರಿಜನ್ ಮನವಿ ಮಾಡಿದ್ದಾರೆ. आम्हाला इकडे ह्या मेन रस्ता आहे जो कॅसलवरून डिग्गीपर्यंत मेन रस्ता आहे. ह्या रस्त्याला किती वर्ष झाली तर ह्या रस्त्याला किती वर्ष होऊन इकडे ही मेन नदी आहे ह्या रस्त्याला. त्या नदीला आजपर्यंत कोणी या ब्रिजाचं काय केलेलं नाही, ब्रिज नाही. आणि इकडे किती 10 गावं आहेत, करंजे, पाडशेत, माहेरे, कडणे, बोंडेली, डिग्गी, दुधमाळा, सिसई ह्या लोकांना सगळ्यांना पंचायत कामासाठी ह्याच रोडने यायला पडते. ह्याच रोडने येऊन पंचायतची कामं काय आहे ते करायला लागते. आणि त्यासाठी त्या लोकांना यायला जायला भरपूर त्रास होतो आणि त्यांचा संपर्क इथनं कट होतो. म्हणून मी सरकारकडे विनंती करतो.
ಪ್ರಕೃತಿಯ ಮಡಿಲಲ್ಲಿ ಇದ್ದರೂ ಅಭಿವೃದ್ಧಿಯಿಂದ ವಂಚಿತವಾಗಿರುವ ಜೊಯ್ಡಾ ತಾಲೂಕಿನ ಈ ಗ್ರಾಮಗಳಿಗೆ ಸೂಕ್ತ ರಸ್ತೆ, ಕಾಯಂ ಸೇತುವೆಗಳು ಹಾಗೂ ನೆಟ್ವರ್ಕ್ ಸೌಲಭ್ಯ ಒದಗಿಸುವುದು ತುರ್ತು ಅಗತ್ಯವಾಗಿದೆ. ಮಳೆಗಾಲದಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆಯುವ ಈ ಹಳ್ಳಿಗರ ಕೂಗು ಸರ್ಕಾರದ ಕಿವಿಗೆ ಬಿದ್ದು ಸೂಕ್ತ ಪರಿಹಾರ ಸಿಗಲಿರುವುದೇ ಎಂದು ಕಾದು ನೋಡಬೇಕಾಗಿದೆ. ವಿಸ್ಮಯ ನ್ಯೂಸ್, ಜೊಯ್ಡಾ.